ನೋಡನಾಕಿ ಮಾರಿ ಕಳಿ ಬಿಸಿಲಿನ್ಯಾಗು ಹತ್ತತಿ ಚಳಿ ಕೈಯಾಗ ಮಿಂಚು ಬಳಿ ಮಾತಿನ್ಯಾಗ ಅದಳ ಹುಳಿ ಮೂಗಿನ್ಯಾಗ ಮುದ್ದು ಗಿಳಿ ಮನಸ್ಸಂತೂ ಮನಗಲತಿಳಿ ಮೊನ್ನೆ ಹಾಕಿದ ಒಂದ ಸ್ಮೈಲ ಸಿಕ್ಕತಿ ಇನ್ನು ಜರ ಟ್ರೈ ಮಾಡಿದ ಕೆಲಸ ಆಕತಿ ಏ ಕರಿ ನಾಯಿ ಚೂ ಬಿಟ್ಟಾಳೋ ನನ್ ಹುಡುಗಿ ಕರಿ ನಾಯಿ ಚೂ ಬಿಟ್ಟಾಳೋ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವಿನಲ್ಲಿ ವೀಡಿಯೋ ನೋಡ್ತಿರಲ್ಲ, 3D ಆ್ಯನಿಮೇಷನ್ ವೀಡಿಯೋ. ಆ ಥರ ವೀಡಿಯೋ ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ 2 ಪ್ರಾಜೆಕ್ಟನ್ನು ನಿಮ್ಮ ಮ್ಯಾಲೆಟ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಈಸಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ವೀಡಿಯೋನ ಸ್ಕಿಪ್ ಮಾಡದೆ ಎಂಟುವರೆಗೆ ನೋಡಿ. ನಾನು ನಿಮಗೆ ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತೀನಿ, 2 ಪ್ರಾಜೆಕ್ಟ್ ಫೈಲು. ಆ ಪ್ರಾಜೆಕ್ಟ್ ಫೈಲನ್ನು ನಿಮ್ಮ ಮ್ಯಾಲೆಟ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ಒಂದು ಪ್ರಾಜೆಕ್ಟ್ ಬಂದುಬಿಟ್ಟಿದ್ದು, ಒಂದು ಪ್ರಾಜೆಕ್ಟ್ ಇದು. ಈ 2 ಪ್ರಾಜೆಕ್ಟನ್ನು ನಿಮ್ಮ ಮ್ಯಾಲೆಟ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಫೋಟೋ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಟ್ಯಾಪಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ 6 ಲಿರಿಕ್ಸ್ ಅಂತಿದೆಯಲ್ಲ, ಈ 6 ಲಿರಿಕ್ಸನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಜಲ್ಲಿ ಇಟ್ಕೊಂಡ್ಬಿಟ್ಟು ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ 6 ಲಿರಿಕ್ಸ್ ಅಂತಿದೆಯಲ್ಲ, ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಈ ಕ್ಯಾಮ್ರಾ ಐಕನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ನಿಮಗೆ 3D ಅನ್ನೋದು ವರ್ಕಿಂಗ್ ಆಗುತ್ತೆ. ಇಲ್ಲಿ ನೋಡಿ ಫೋಟೋ ಬಂದಿದೆ. ಈ ಥರ ಫೋಟೋನ ನಿಮ್ಗೆ ಫೋಟೋ ಹಾಕೋಬೇಕಂತಂದ್ರೆ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋ ಇರಬೇಕು. ಇಲ್ಲಿ ರಿಮೂವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಹೋಗಿಬಿಟ್ಟು ನೋಡಿ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ನಾನು. ಈಗ ಆ್ಯಕ್ಚುಲಿ ಇಲ್ಲಿ ಶಿವಕಾಂತ್ ಪೂಜಾರಿ ಫೋಟೋ ಇದೆ, ಅದು ಫೋಟೋನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ನೋಡಿ. ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು. ಈಗ ಇದೇ ಥರ ನೀವು ಸೇಮ್ ಎಲ್ಲ ಫೋಟೋನು ಇದೇ ಥರ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ ನಂತರ ಈಗ ವಿಡಿಯೋನ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೋಡನಾಕಿ ಮಾರಿ ಕಳಿ ಬಿಸಿಲಿನ್ಯಾಗು ಹತ್ತತಿ ಚಳಿ ಕೈಯಾಗ ಮಿಂಚು ಬಳಿ. ಈ ಥರ ಬಂದಿರುತ್ತೆ ವಿಡಿಯೋ. ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.